ಹುಟ್ಟಿದ ತಿಂಗಳು ಹೇಳುತ್ತೆ ಹುಡುಗಿಯರ ಸ್ವಭಾವ ಮತ್ತು ಮನಸ್ಥಿತಿ. ಜನವರಿ ತಿಂಗಳಿನಲ್ಲಿ ಹುಟ್ಟಿದ ಹುಡುಗಿಯರು ಸುಂದರ ಮತ್ತು ಆಕರ್ಷಕವಾಗಿರುತ್ತಾರೆ. ಅಷ್ಟೇ ಅಲ್ಲ, ಸದಾ ನಗುನಗುತ್ತಾ ಸಂತೋಷವಾಗಿರುತ್ತಾರೆ. ಅವರಲ್ಲಿ ಒಳ್ಳೆಯ ಪ್ರತಿಭೆ ಇರುತ್ತದೆ ಮತ್ತು ಸ್ವತಂತ್ರರಾಗಿರಲು ಇಷ್ಟಪಡುತ್ತಾರೆ. ಅವರ ಬಗ್ಗೆ ಯಾರಾದರೂ ಕೆಟ್ಟ ಮಾತನ್ನು ಆಡಿದರೆ ಅವರು ಸಹಿಸುವುದಿಲ್ಲ. ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆ ಮತ್ತು ಇವರಲ್ಲಿ ನಾಯಕತ್ವದ ಗುಣಗಳು ಇರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದ ಹುಡುಗಿಯರು ಹೆಚ್ಚು ಕರುಣಾಭಾವ, ದಯೆ, ಪ್ರೀತಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲ, ಇವರು ತುಂಬ ರೊಮ್ಯಾಂಟಿಕ್ ಆಗಿ ಇರುತ್ತಾರೆ. ಆದರೆ ಯಾರಾದರೂ ಮೋಸ ಮಾಡಿದರೆ ಸಹಿಸಲಾರರು. ಮೋಸ ಮಾಡಿದ ವ್ಯಕ್ತಿಯನ್ನು ಮತ್ತೊಮ್ಮೆ ಜೀವನದಲ್ಲಿ ಅವರು ನಂಬುವುದಿಲ್ಲ. ಇವರಿಗೆ ಹೆಚ್ಚು ತಾಳ್ಮೆಯ ಗುಣವಿರುತ್ತದೆ. ಆದರೂ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಮಾರ್ಚ್ ತಿಂಗಳಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ತುಂಬ ಧೈರ್ಯವನ್ನು ಹೊಂದಿರುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವುದೆಂದರೆ ಇವರಿಗೆ ಬಹಳ ಇಷ್ಟ. ಇವರು ಯಾರನ್ನೂ ಸುಲಭವಾಗಿ ಪ್ರೀತಿಸುವುದಿಲ್ಲ. ಆದರೆ ಯಾರನ್ನು ಹೆಚ್ಚು ನಂಬಿರುತ್ತಾರೋ ಅವರಿಗೆ ಬಹಳ ಪ್ರೀತಿ ತೋರಿಸುತ್ತಾರೆ. ಇವರು ಹೆಚ್ಚು ಪ್ರಾಮಾಣಿಕರು ಮತ್ತು ನಂಬಿಕೆಗೆ ಅರ್ಹರಾಗಿರುತ್ತಾರೆ. ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜೊತೆ ನಿಲ್ಲುತ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದ ಹುಡುಗಿಯರು ಶಾಂತ, ಸುಂದರ, ಅಂತರ್ಗತ. ಅಂದರೆ ಅವರು ಎಲ್ಲರೊಂದಿಗೂ ಬೆರೆಯುತ್ತಾರೆ. ಎಷ್ಟೇ ಕಷ್ಟದ ಕೆಲಸವಾದರೂ ಸುಲಭವಾಗಿ ಮಾಡುವಂತಹ ಜಾಣ್ಮೆ ಅವರಲ್ಲಿರುತ್ತದೆ. ಇವರಿಗೆ ಒಂದಷ್ಟು ಅಸೂಯೆ ಸ್ವಭಾವವೂ ಇರುತ್ತದೆ. ಮೇ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಗಟ್ಟಿಮುಟ್ಟಾಗಿ ಮತ್ತು ಕೋಪದಿಂದ ಇರುವಂತೆ ಕಾಣುತ್ತಾರೆ. ಆದರೆ ಅವರಲ್ಲಿ ಸಿಟ್ಟು ಬಹಳ ಸಮಯದವರೆಗೆ ಉಳಿಯುವುದಿಲ್ಲ. ಅವರಿಗೆ ಪ್ರೀತಿಯಲ್ಲಿ ಬೀಳುವುದು ತುಂಬ ಕಷ್ಟ. ಜೂನ್ನಲ್ಲಿ ಜನಿಸಿದ ಹುಡುಗಿಯರು ಏನನ್ನಾದರೂ ಮಾತನಾಡುವ ಮೊದಲು ಮತ್ತು ನಂತರವೂ ಅದರ ಬಗ್ಗೆ ಯೋಚಿಸುತ್ತಾರೆ. ಈ ಹುಡುಗಿಯರಲ್ಲಿ ಕ್ರಿಯೇಟಿವಿಟಿ ಹೆಚ್ಚು. ತಮಗೆ ಇಷ್ಟವಾಗದ ವಿಷಯವನ್ನು ನೇರವಾಗಿ ಹೇಳುತ್ತಾರೆ. ಅವರು ಎಂದಿಗೂ ಪರಸ್ಪರ ಹಿಂದಿನ ತಪ್ಪುಗಳ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಜುಲೈನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಸುಂದರವಾಗಿರುತ್ತಾರೆ. ಅವರು ಎಂದಿಗೂ ಜಗಳವನ್ನು ಇಷ್ಟಪಡುವುದಿಲ್ಲ. ಇವರು ಸಂಬಂಧಗಳಿಗೆ ಜೀವ ತುಂಬುತ್ತಾರೆ. ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಭ್ಯವರ್ತನೆ ತೋರುತ್ತಾರೆ. ಕರುಣಾಮಯಿ ಆಗಿರುತ್ತಾರೆ. ಅಲ್ಲದೆ ಅವರ ಆದಾಯವು ತುಂಬ ಹೆಚ್ಚು. ಆಗಸ್ಟ್ನಲ್ಲಿ ಜನಿಸಿದ ಹುಡುಗಿಯರು ತುಂಬ ರೊಮ್ಯಾಂಟಿಕ್ ಆಗಿ ಇರುತ್ತಾರೆ. ಅಷ್ಟೇ ಅಲ್ಲ, ಇವರು ತುಂಬ ಬುದ್ಧಿವಂತರು ಮತ್ತು ಶ್ರಮಜೀವಿಗಳು. ಅವರ ಮನಸ್ಥಿತಿ ತುಂಬ ಚೆನ್ನಾಗಿದೆ. ಎಲ್ಲರ ಗಮನ ಸದಾ ಅವರ ಮೇಲಿರಬೇಕು. ಯಾರಾದರೂ ಇವರನ್ನು ನೋಯಿಸಿದರೆ ತುಂಬ ನೊಂದುಕೊಳ್ಳುತ್ತಾರೆ. ಸೆಪ್ಟೆಂಬರ್ನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಸೌಂದರ್ಯದ ಪ್ರತೀಕ ಮತ್ತು ತುಂಬ ಮುಗ್ಧರು. ಇವರಿಗೆ ಕರುಣೆ ಜಾಸ್ತಿ. ಆದರೆ ಈ ಹೆಣ್ಣು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಇವರು ಪ್ರಾಮಾಣಿಕರು ಮತ್ತು ಭವಿಷ್ಯದ ಗಂಡನ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ. ತಮ್ಮ ಭಾವನೆಗಳನ್ನು ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಯಾರಾದರೂ ಮೋಸ ಮಾಡಿದರೆ ಅವರನ್ನು ಕ್ಷಮಿಸುವುದಿಲ್ಲ. ಅಕ್ಟೋಬರ್ನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ತುಂಬ ಮುಗ್ಧರು ಮತ್ತು ಇತರರ ಹೃದಯವನ್ನು ನೋಯಿಸುವುದಿಲ್ಲ. ಕರುಣಾಭಾವ ಮತ್ತು ಸಹಾನುಭೂತಿ ಇವರಲ್ಲಿ ಹೇರಳವಾಗಿದೆ. ನವೆಂಬರ್ ತಿಂಗಳಿನಲ್ಲಿ ಜನಿಸಿದ ಹುಡುಗಿಯರು ತುಂಬ ಬುದ್ಧಿವಂತರು. ಯಾರಾದರೂ ಇವರ ಹತ್ತಿರ ಸುಳ್ಳು ಹೇಳಿದರೆ ಅವರನ್ನು ತಕ್ಷಣವೇ ಗ್ರಹಿಸುತ್ತಾರೆ. ಇವರು ಎಲ್ಲದರಲ್ಲಿಯೂ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತಾರೆ. ಡಿಸೆಂಬರ್ ತಿಂಗಳಿನಲ್ಲಿ ಜನಿಸಿದ ಹುಡುಗಿಯರು ಎಲ್ಲವನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇವರಲ್ಲಿದೆ. ನೀವು ಅದೃಷ್ಟ ಮತ್ತು ಆರೋಗ್ಯವನ್ನು ತುಂಬ ಸುಲಭವಾಗಿ ಪಡೆಯುತ್ತೀರಿ. ಇವರು ಮುಕ್ತ ಮನಸ್ಸಿನವರು ಅಷ್ಟೇ ಅಲ್ಲ, ತುಂಬ ಬುದ್ಧಿವಂತರು ಮತ್ತು ತುಂಬ ತೀಕ್ಷ್ಣವಾಗಿ ಯೋಚಿಸುತ್ತಾರೆ. ಆತ್ಮೀಯರೇ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ
ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.